ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ನಾನು ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಒಂದು ಕುಕ್ಕಿಂಗ್ ವ್ಲಾಗೇ ತಗೊಂಡು ಬಂದಿದ್ದೀನಿ. ಅದು ಯಾವುದೊಂದು ರೆಸಿಪಿ ಅಂತ ಹೇಳಿದ್ರೆ ದಮ್ ವಾಂಗಿಬಾತ್. ಇದು ಮದುವೆ ಮನೆಯಲ್ಲಾಗಿರ್ಬೋದು ಅಥವಾ ಭಟ್ರುಗಳು ಮಾಡ್ತಾರಲ್ವ, ಅದು ಸೇಮ್ ಅದೇ ಟೇಸ್ಟೇ ಕೊಡುತ್ತೆ. ಅದು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ನಾನು ಈ ಒಂದು ವ್ಲಾಗಲ್ಲಿ ಹೇಳ್ತೀನಿ. ಮೊದಲು ಕುಕ್ಕರ್ಗೆ ಒಂದು 4-5 ಸ್ಪೂನಷ್ಟು ಆಯಿಲು ಮತ್ತು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಇದಿಷ್ಟು ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆಗ್ತಿದೆ ಅನ್ನೋವಾಗ ಆನಿಯನ್ ಹಾಕಬೇಕು. ಇದು ಟೇಸ್ಟೇ ಬೇರೆ ಇರುತ್ತೆ. ಮತ್ತು ಗೊಜ್ಜು ಮಾಡಿಕೊಂಡು ನಾವು ವಾಂಗಿಬಾತ್ ಮಾಡ್ತೀವಲ್ಲ, ಆ ಟೇಸ್ಟು ಕೂಡ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ ಅಂತ ಹೇಳ್ಬೋದು. ಬಟ್ ನೇಮ್ ವಾಂಗಿಬಾತೇ ಇರ್ಬೋದು, ಎರಡೂ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ. ಈಗ ಆನಿಯನ್ಸ್ ಹಾಕಿ, ಆನಿಯನ್ಸ್ ಎಲ್ಲ ಪಲಾವ್ ಎಲೆ ಕೂಡ ಒಂದು ಹಾಕ್ಕೊಂಡಿದ್ದೀನಿ ನಾನು, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂದ್ಬಿಟ್ಟು. ಇವಾಗ ಇದಿಷ್ಟು ಫ್ರೈ ಆಗಬೇಕು. ಆನಿಯನ್ ಎಲ್ಲ ಫ್ರೈ ಆಗ್ತಿದೆ ಅನ್ನೋವಾಗ ಅದಕ್ಕೆ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಇದೆರಡೂ ಹಾಕಿ ಮತ್ತೆ ಫ್ರೈ ಮಾಡ್ಕೊಬೇಕು. ನಾನು ಆಲ್ರೆಡಿ ನಿಮಗೆ ಮಾಮೂಲಿಯಾಗಿ ವಾಂಗಿಬಾತ್ ಅಂದರೆ ಗೊಜ್ಜು ಮಾಡಿ ಅನ್ನ ಮಾಡಿ ಬೆರೆಸ್ತಾರಲ್ವ, ಆ ವಾಂಗಿಬಾತ್ ರೆಸಿಪಿನ ನಾನು ಒಂದು ಫಸ್ಟ್ ವೀಡಿಯೋ ಅಂತಲೇ ಹೇಳ್ಬೋದು, ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕಿರೋದು. ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಆ ಒಂದು ರೆಸಿಪಿನ ಹೋಗಿ ನೋಡಿ ಪ್ಲೀಸ್. ಅಂತಂದರೆ ನನ್ನ ಒಂದು ಯೂಟ್ಯೂಬ್ ಜರ್ನಿನ ನಾನು ಸ್ಟಾರ್ಟ್ ಮಾಡಿರೋದೇ ಈ ಒಂದು ರೆಸಿಪಿಯಿಂದ ಅಂತ ಹೇಳ್ಕೊಳ್ಳೋಕ್ಕೆ ನನಗೊಂದು ಖುಷಿ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಈಗ ಇದೆಲ್ಲ ಫ್ರೈ ಆಗ್ತಿದೆ ಅನ್ನೋವಾಗ ಬದನೆಕಾಯಿ ಇದು ಸ್ವಲ್ಪ ದೊಡ್ಡ ದೊಡ್ಡಾಗೆ ಹಚ್ಕೋಬೇಕು. ಅಂದರೆ ನಾವು ಮಾಮೂಲಾಗಿ ವಾಂಗಿಬಾತ್ ಮಾಡ್ಕೊಳ್ಳೋಕೆ ಯಾವ ರೀತಿ ಹಚ್ಕೊತೀವೋ ಅದಕ್ಕಿಂತ ಸ್ವಲ್ಪ ದಪ್ಪ ದಪ್ಪನೇ ಹಚ್ಕೋಬೇಕು. ಇದಕ್ಕೆ ಹಚ್ಕೊಂಡು ಅದನ್ನು ಕೂಡ ಇವಾಗ ಆನಿಯನ್ಸ್ ಎಲ್ಲ ಫ್ರೈ ಆಗಿದೆ ಅಲ್ವಾ, ಈಗ ಬದನೆಕಾಯಿ ಹಾಕಿ ಇದು ಅರ್ಧ ಅಷ್ಟು ಆಯಿಲಲ್ಲೇ ಫ್ರೈ ಆಗಬೇಕು ಬದನೆಕಾಯಿ. ಅದು ಅರ್ಧ ಅಂದರೆ ಕಲರ್ ಚೇಂಜ್ ಆಗ್ತಿರುತ್ತಲ್ವ, ಅಷ್ಟು ಫ್ರೈ ಮಾಡಿಕೊಂಡು ಅಷ್ಟು ಫ್ರೈ ಆಗಿದೆ ಅನ್ನೋವಾಗ ಇದಕ್ಕೆ ನಾವು ಸ್ವಲ್ಪ ಅಂದರೆ ಅರಿಶಿನ ಪುಡಿ ಹಾಕ್ಕೊತೀನಿ. ಕಲರ್ ಸ್ವಲ್ಪ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಸ್ವಲ್ಪ ಚೇಂಜ್ ಆಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು, ವಾಂಗಿಬಾತ್ ಪೌಡರ್ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ನೀವು ಅಂದರೆ ಶಾಪಿಂದ ತರೋ ವಾಂಗಿಬಾತ್ ಪೌಡರ್ ಅಂತಂತಂದರೆ ಅದು 10 ರೂಪೀಸ್ ಒಂದು ಪೌಡರ್ ಪ್ಯಾಕೆಟ್ ಬರುತ್ತಲ್ವ, ಅದನ್ನು ಹಾಕ್ಕೊಂಡ್ರೆ 1 ಪ್ಯಾಕೆಟ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ಒಂದು ಮೆಷರ್ಮೆಂಟ್ಗೆ ಅಂದರೆ 2 ಗ್ಲಾಸಸ್ ಆಫ್ ರೈಸ್ಗೆ ನೀವು 1 ಪ್ಯಾಕೆಟಷ್ಟು ವಾಂಗಿಬಾತ್ ಪೌಡರ್ ಹಾಕ್ಕೊಂಡ್ರೆ ಸಾಕಾಗುತ್ತೆ 10 ರೂಪೀಸ್ದು. ನಾನು ಸ್ವಲ್ಪ ಫ್ಲೇವರ್ ಚೆನ್ನಾಗಿರಲಿ ಅಂತ ಇದಕ್ಕೆ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊತಾ ಇದ್ದೀನಿ 1 ಸ್ಪೂನು. ಇದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇವಾಗ ಇದನ್ನು ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ವಾಂಗಿಬಾತ್ ಪೌಡರ್ ಮನೇಲಿ ಯಾವ ರೀತಿ ಮಾಡ್ಕೊಳೋದು ಅನ್ನೋದು ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ಫಸ್ಟು ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಇಲ್ಲ ಯಾರಿಗಾದರೂ ಅದ್ರದ್ದು ಕಂಪ್ಲೀಟ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ಕೂಡ ನಾನು ನೆಕ್ಸ್ಟ್ ಟೈಮ್ ನಿಮಗೆ ಡೀಟೇಲ್ಸಾಗಿ ಹೇಳ್ತೀನಿ. ಅಂದರೆ ನಿಮ್ಗೆ ಅದರಲ್ಲಿ ಅರ್ಥ ಆಗಿಲ್ಲ ಅಂತಂದರೆ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಈಗ ಎಲ್ಲ ಹಾಕಿ ಕ್ಲೀನಾಗಿ ತಿರುಗಿಸ್ಕೊಡ್ತಾ ಇದ್ದೀನಲ್ವ, ಇದಕ್ಕೆ ಉಪ್ಪು ಕೂಡ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗೇ ಇದನ್ನು 1-2 ಮಿನಿಟ್ಸ್ ಮತ್ತೆ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಅದು ಖಾರ ಎಲ್ಲ ಆಯಿಲಲ್ಲಿ ಏನಿದೆ ಅದರಲ್ಲೇ ಫ್ರೈ ಆದರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ. ಅಂದರೆ ನೀವು ಖಾರದ ಪುಡಿ ಹಾಕಿದ ತಕ್ಷಣ ನೀರು ಮತ್ತು ಅಕ್ಕಿ ಹಾಕಿಬಿಟ್ರೆ ಅದು ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಆಯಿಲಲ್ಲಿ ಸ್ವಲ್ಪ ಅದನ್ನು ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇವಾಗ ನಾನು 2 ಗ್ಲಾಸಸ್ ಆಫ್ ರೈಸ್ ತೊಗೊಂಡಿದ್ದೀನಿ, ಅದಕ್ಕೆ 4 ಗ್ಲಾಸಸ್ ಆಫ್ ವಾಟರ್ ಅಂದರೆ 1:2. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು ಹಾಕಿ ಈಗ ಅದನ್ನು ಹಾಕ್ಬಿಟ್ಟು ಮತ್ತು ಅಕ್ಕಿನ ಕ್ಲೀನಾಗಿ ತೊಳ್ಕೊಂಡು ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಮತ್ತು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಕೊಬೇಕು. ಇದು ನೋಡಿ, ಇಷ್ಟು ಹುಣಸೆಹಣ್ಣು ರಸ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಬರ್ತಿದೆ ಅನ್ನೋವಾಗ ನಾವು ಲಿಡ್ನ ಕ್ಲೋಸ್ ಮಾಡಿ 1 ವಿಷಿಲ್ ಬರ್ಸಿದ್ರೆ ಸಾಕು. 2-3 ವಿಷಿಲ್ ಬರ್ಸಿದ್ರೆ ಅದು ಮೆತ್ತಕ್ಕಾಗ್ಬಿಡುತ್ತೆ. ಕರೆಕ್ಟಾಗಿ 1 ವಿಷಿಲ್ ಬರ್ಸಿದ್ರೆ ಕರೆಕ್ಟಾಗಿ ಆಗುತ್ತೆ. ನೋಡಿ ಈ ಥರ ಕುದಿ ಬರುತ್ತಲ್ವ, ಆಗ 1 ವಿಷಿಲ್ ಬರ್ಸಿದ್ರೆ ನಿಮಗೆ ದಮ್ ಅಂದರೆ ಕುಕ್ಕರ್ನಲ್ಲಿ ಮಾಡೋ ಅಂಥ ಒಂದು ವಾಂಗಿಬಾತು ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ. ಬದನೆಕಾಯಿ ಎಲ್ಲ ಮೇಲೆ ಬಂದಿದೆ, ಇದನ್ನು ಕ್ಲೀನಾಗೆ ತಿರುಗಿಸ್ಕೊಡ್ಬೇಕೀಗ. ನೋಡ್ತಾ ಇರ್ಬೋದು ಎಷ್ಟು ಉದ್ರಾಗಿ ಕಂಪ್ಲೀಟಾಗಿ, ಅಂದರೆ ತುಂಬ ಉದ್ರಾಗೂ ಆಗಿಲ್ಲ, ತುಂಬ ಸಾಫ್ಟಾಗೂ ಆಗಿಲ್ಲ, ಕರೆಕ್ಟಾಗಿ ಅದು ಆರ್ತಾ ಮತ್ತು ನಾವು ಯಾವ ಒಂದು ಇದರಲ್ಲಿ ತಿಂತೀವಲ್ವ ಆ ಥರ ಆಗಿರುತ್ತೆ. ತುಂಬಾ ಟೇಸ್ಟಾಗಿತ್ತು. ಇದಕ್ಕೆ ನಾನು ಮೊಸರು ಬಜ್ಜಿ ಕೂಡ ಮಾಡ್ಕೋಬೋದು ನೀವು, ಇಲ್ಲ ನಾನು ಚಟ್ನಿ ಮಾಡಿದ್ದೀನಿ.
ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿ, ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈ ಒಂದು